ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ವಿದ್ಯಾ. ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ತಮ್ನೈಲ್ ನೋಡಿ ಗೊತ್ತಾಗಿರುತ್ತೆ. ನೀವು ಅಕ್ಕಿ ತಿಂತೀರಾ? ಹಾಗಿದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಯೂಶುವಲ್ ಆಗಿ ಯಾವಾಗ್ಲೂ ಗಂಡಸರಿಗೆ ಮಾತ್ರ ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ. ಅವ್ರಿಗೆ ಈ ಕುಡ್ತ ಅನ್ನೋ ಒಂದು ಚಟ, ಇಲ್ಲ ಮದ್ಯಪಾನ, ಈ ರೀತಿ ಯಾವ್ದಾದ್ರು ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ ಅಂತ ಎಲ್ರಿಗೂ ಗೊತ್ತು. ಬಟ್ ಆದ್ರೆ ರಿಯಲ್ ಆಗಿ ಹೆಣ್ಮಕ್ಳಿಗೂ ಕೂಡ ಒಂದಷ್ಟು ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ. ಬಟ್ ಅದು ಹೊರ್ಗಡೆ ಎಲ್ಲೂ ಗೊತ್ತಾಗಲ್ಲ ಏನ್ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳಿ. ಅದ್ರಲ್ಲಿ ಮೇನ್ ಆಗಿ ಬಂದು ತುಂಬಾ ಜನ ಹೆಣ್ಮಕ್ಳು ನಾವು ಯೂಶುವಲ್ ಆಗಿ ನೋಡೋದಾದ್ರೆ ಕೆಲವ್ರಿಗೆ ಆ ಅಡ್ಗೆ ಮನೆಯಲ್ಲಿ ಕಡ್ಲೆ ತಿನ್ನೋದಿರ್ಬೋದು, ಅಕ್ಕಿ ತಿನ್ನೋದಿರ್ಬೋದು, ಮತ್ತೆ ಇನ್ನೊಂದಷ್ಟು ಜನ ಹೊಲದಲ್ಲಿ ಕೆಲಸ ಮಾಡೋರು ಈ ಹುತ್ತದ ಮಣ್ಣು ಇಲ್ಲ ತೇವ್ರಿ ಮಣ್ಣು ಈ ರೀತಿ ತಿನ್ನೋಂತ ಒಂದು ಅಭ್ಯಾಸಗಳಿರುತ್ತೆ. ಬಟ್ ಅದನ್ನ ಏನ್ ಅನ್ಕೊಂಡಿರ್ತೀವಿ, ಅದೇನು ಬ್ಯಾಡ್ ಹ್ಯಾಬಿಟ್ಸ್ ಅಲ್ಲ, ಏನೋ ಸುಮ್ನೆ ಒಂದ್ ಸ್ವಲ್ಪ ತಿಂತಾರೆ ಅಂತ ಅನ್ಕೊಂಡು ಸುಮ್ನಾಗ್ ಹೋಗಿರ್ತೀವಿ. ಬಟ್ ಅದು ಎಷ್ಟ್ರ ಮಟ್ಟಿಗೆ ಅದ್ರಲ್ಲಿ ಅಡಿಕ್ಷನ್ ಆಗಿರ್ತಾರೆ ಅಂದ್ರೆ ಯಾರಿಗೂ ಕೂಡ ಹೊರಗಡೆ ಗೊತ್ತೇ ಆಗಿರೋದಿಲ್ಲ. ಬರೀ ಅವ್ರೊಬ್ರಿಗ್ ಮಾತ್ರ ಗೊತ್ತಿರುತ್ತೆ. ಸೊ ಈ ರೀತಿ ಒಂದಷ್ಟು ಬ್ಯಾಡ್ ಹ್ಯಾಬಿಟ್ಸ್ ಗಳಲ್ಲಿ ಅಕ್ಕಿ ತಿನ್ನೋದು ತುಂಬಾ ಜನ ಹೆಣ್ಮಕ್ಳಲ್ಲಿ ನಾನ್ ತುಂಬಾ ಜನನ ಕೇಳ್ದೆ ಕೂಡ. ಅದ್ರಲ್ಲಿ ತುಂಬಾ ಜನ ಎಲ್ಲ ನಾನು ಅಕ್ಕಿ ತಿಂತೀನಿ, ಅದ್ ಏನ್ ಮಾಡಿದ್ರು ನನ್ ಕೈಲಿ ಬಿಡೋದಕ್ ಆಗ್ತಿಲ್ಲ, ಈ ರೀತಿ ಹೇಳ್ತಾ ಇರ್ತಾರೆ. ಸುಮ್ನೆ ಕ್ಯಾಶುಯಲ್ ಆಗಿ ತಿನ್ನೋದಕ್ ಸ್ಟಾರ್ಟ್ ಮಾಡಿದೆ, ಇವಾಗಂತೂ ತುಂಬಾ ಅಡಿಕ್ಷನ್ ಅದು ನನಗೆ. ಏನ್ ಮಾಡಿದ್ರು ನನಗೆ ಅಕ್ಕಿ ತಿನ್ನೋದನ್ನ ಬಿಡೋದಕ್ಕೆ ಆಗ್ತಿಲ್ಲ, ಈ ರೀತಿ ತುಂಬಾ ಜನ ಹೇಳ್ತಾರೆ. ಅದ್ರಲ್ಲಿ ನಾನು ಕೂಡ ಒಬ್ಳು. ನಾನು ಕೂಡ ಅಕ್ಕಿ ತಿಂತಿದ್ದೆ ಅಂದ್ರೆ ಇವಾಗ ತಿಂತಿಲ್ಲ. ಯಾವಾಗ ತಿಂತಿದ್ದೆ, ಹೇಗ್ ಸ್ಟಾರ್ಟ್ ಆಯ್ತು ನನ್ನ ಅಕ್ಕಿ ತಿನ್ನೋ ಜರ್ನಿ, ನಾನ್ ಅದನ್ನ ಹೇಗ್ ಬಿಟ್ಟೆ, ಮತ್ತೆ ಯಾಕೆ ಹೆಣ್ಮಕ್ಳಿಗೆ ಅಕ್ಕಿ ತಿನ್ಬೇಕು ಅನ್ಸುತ್ತೆ, ಇದೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಫಸ್ಟ್ ನನ್ನಿಂದಾನೇ ಸ್ಟಾರ್ಟ್ ಮಾಡೋಣ. ನನ್ನ ಅಕ್ಕಿ ತಿನ್ನೋ ಜರ್ನಿ ಹೇಗ್ ಸ್ಟಾರ್ಟ್ ಆಯ್ತು. ಮೊದಲನೇದಾಗಿ ನಾನು ಅಕ್ಕಿ ತಿನ್ನೋದು ಅನ್ನೋದು ಫಸ್ಟ್ ಸ್ಟಾರ್ಟ್ ಆಗಿದ್ದು 2015 ಅಲ್ಲಿ. ಅವಾಗ ನಾನು ಅವಾಗ ತಾನೇ SSLC ಮುಗಿಸಿ PU ಕಾಲೇಜ್ಗೆ ಜಾಯ್ನ್ ಆಗಿದ್ದೆ. ಕಾಲೇಜ್ ಬಂದು ನನಗೆ ನಮ್ಮ ಊರಿಂದ 30 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇತ್ತು. ಅಂದ್ರೆ ನಮ್ಮ ನೇಟಿವ್ ಬಂದು ರಾಮನಗರ, ಒಳಗಡೆ ಒಂದು ಹಳ್ಳಿ. ಕಾಲೇಜ್ ಬಂದು ಚನ್ನಪಟ್ಟಣ, ಆಲ್ಮೋಸ್ಟ್ 30 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು. ಬೆಳಗ್ಗೆ 8 ಗಂಟೆಗೆ ಕಾಲೇಜ್ಗೆ ಹೋಗ್ಬೇಕಿತ್ತು. ಮತ್ತೆ ನಮ್ಮೂರಿಂದ ಕಾಲೇಜ್ಗೆ ಹೋಗೋದಕ್ಕೆ ಬಸ್ ಬೆಳಗ್ಗೆ 6 ಗಂಟೆಗೆ, 6:15 ಮತ್ತೆ 6:45ಗೆ ಒಂದ್ 2 ಬಸ್ ಇತ್ತಷ್ಟೇ. ಅದನ್ನ ಮಿಸ್ ಆದ್ರೆ ನೆಕ್ಸ್ಟ್ ಬಸ್ಸಸ್ ಇಲ್ಲ. ಸೊ ಮಾರ್ನಿಂಗು ಸರಿಯಾಗಿ ಟಿಫನ್ ತಿನ್ನೋದಕ್ ಆಗ್ತಿರ್ಲಿಲ್ಲ. ಮಧ್ಯಾಹ್ನ ಕಾಲೇಜಿಂದ ಬರೋದು ಕೂಡ ತುಂಬಾ ಲೇಟು. ಊಟನೂ ಕೂಡ ಸರಿಯಾಗಿ ತಿನ್ನೋದಕ್ ಆಗ್ತಿರ್ಲಿಲ್ಲ. ಬೆಳಿಗ್ಗೆ ಅಷ್ಟೊತ್ತಿಗೆ ಯಾರು ಟಿಫನ್ ಆಗ್ಲಿ ಏನು ಪ್ರಿಪೇರ್ ಮಾಡಿ ಯಾರು ನಮ್ಗೆ ಬಾಕ್ಸ್ ಕಟ್ಟಿ ಕಳಿಸ್ತಿರ್ಲಿಲ್ಲ. ಸೊ ಇನ್ನ ಹೊರಗಡೆ ಎಲ್ಲಾದ್ರೂ ಕ್ಯಾಂಟೀನ್ ಅಲ್ಲಿ ತಿನ್ನೋಣ ಅಂದ್ರೆ ಅಷ್ಟು ಕೈಲಿ ಅಮೌಂಟ್ ಕೂಡ ಇರ್ತಿರ್ಲಿಲ್ಲ. ಹಾಗಿರ್ಬೇಕಾದ್ರೆ ಹಿಂಗೆ ಸುಮ್ನೆ ಮನೆಯಲ್ಲಿ ಅಕ್ಕಿ ಸೋಸ್ಬೇಕಾದ್ರೆ ಸುಮ್ನೆ ಒಂದ್ ಸ್ವಲ್ಪ ಸ್ಟಾರ್ಟ್ ಆಗಿದ್ದು, ಒಂದ್ 4 ಕಾಳು ತಿನ್ನೋ ರೀತಿ. ಆತರ ತಿಂತಾ ತಿಂತಾ ಅದು ಹೆಂಗಾಯ್ತಂದ್ರೆ ನೆಕ್ಸ್ಟ್ ಕಾಲೇಜ್ ಒಂದ್ 2 ತಿಂಗಳು 3 ತಿಂಗಳು ಆದ್ಮೇಲೆ ಕಾಲೇಜ್ಗೆ ಬ್ಯಾಗ್ ಅಲ್ಲಿ ಬುಕ್ಸ್ ಗಳ ಜೊತೆ ನಾನು ಆ ಅಕ್ಕಿದ ಏನು ಪಾವು ಇಟ್ಟಿರ್ತೀವಿ ಅಕ್ಕಿನ ಅಳ್ದಾಕೊಳ್ಳೋದಕ್ಕೆ, ಆ ಪಾವನೆ ನಾನು ಎತ್ಕೊ ಹೋಗ್ತಿದ್ದೆ. ಅಷ್ಟ್ರ ಮಟ್ಟಿಗೆ ನಾನು ಅಡಿಕ್ಷನ್ ಆಗೋಗಿದ್ದೆ ಅಕ್ಕಿ ತಿನ್ನೋದ್ರಲ್ಲಿ. ಅದು ಹಾಗೆ ಮುಂದುವರೆದಂತೆ ನೈಟ್ ಎಲ್ಲ ಓದ್ಬೇಕಿತ್ತು. ಅವಾಗ PU ಟೈಮ್ ಅಲ್ವಾ, ತುಂಬಾ ಎಕ್ಸಾಮ್ಸ್ ಟೆನ್ಷನ್ಸ್. ಆ ಟೆನ್ಷನ್ ಅಲ್ಲಿ ಓದ್ಬೇಕು ಅನ್ನೋ ಇದ್ರಲ್ಲಿ ನೈಟ್ ಎಲ್ಲ ಓದ್ಬೇಕಾದ್ರೆ ಅಕ್ಕಿನ ಒಂದ್ ಲೋಟದಲ್ಲಿ ಇಟ್ಕೊಬಿಡೋದು, ತಿಂತಾ ಇರೋದು, ದವಡೆಗೆ ಒತ್ತರಿಸ್ಕೊಂಡ್ಬಿಟ್ಟು ನೈಟ್ ಎಲ್ಲ ತಿಂತಾ ಇರೋದು. ತಿನ್ಕೊಂಡು ಸ್ವಲ್ಪ ಸ್ವಲ್ಪನೇ ಓದ್ತಾ ಇರೋದು. ಇದೇ ರೀತಿ ಒಂಥರ ತುಂಬಾ ಅಭ್ಯಾಸ ಆಗೋಗಿತ್ತು. ಅದು ಯಾರಿಗೂ ಕೂಡ ಮನೆಯಲ್ಲಿ ಗೊತ್ತಾಗ್ತಿರ್ಲಿಲ್ಲ, ಅವ್ರಿಗೆ ಗೊತ್ತಾಗದಂಗೆ ತಿಂತಿದ್ದೆ. ಆಮೇಲೆ ಹಂಗೆ ಮುಂದುವರೆದಂತೆ ನೆಕ್ಸ್ಟ್ ಒಂದ್ 2 ಇಯರ್ಸ್ ಆತರ ಕಂಟಿನ್ಯೂಸ್ ಆಗಿ ನಾನು ತಿಂದೆ. ತುಂಬಾ ಅಡಿಕ್ಷನ್ ಕೂಡ ಆಗೋಗಿದ್ದೆ. ಹಾಗೆ ಮುಂದುವರೆದೆ. ನೆಕ್ಸ್ಟ್ PU ಎಲ್ಲ ಮುಗೀತು. ಮುಗ್ದಾದ್ಮೇಲೆ ನೆಕ್ಸ್ಟ್ ಹಾಸ್ಟೆಲ್ಗೆ ಹೋಗ್ಬೇಕಾಯ್ತು. ಅವಾಗ ಒಂದು 2 ಇಯರ್ಸ್ ಸ್ವಲ್ಪ ಗ್ಯಾಪ್ ಕೊಟ್ಟೆ. ಅಂದ್ರೆ ಮನೆಗ್ ಬಂದಾಗ ಸ್ವಲ್ಪ ಸ್ವಲ್ಪ ತಿಂತಿದ್ದೆ. ಅದು ಮನೆಗ್ ಬಂದಾಗ ಯೂಶುವಲ್ ಆಗಿ ಅಡಿಗೆ ಮಾಡ್ಬೇಕಾದ್ರೆ ಅಕ್ಕಿ ಏನಾದ್ರು ಮಾಮೂಲಿ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಲ್ವಾ, ಆ ರೈಸ್ ಮಾಡೋದಕ್ಕೆ, ಆ ಟೈಮಲ್ಲಿ ಅದನ್ನ ಹಂಗೆ ಕಂಟಿನ್ಯೂಯೇಷನ್ ಅಲ್ಲಿ ಸ್ವಲ್ಪ ಸ್ವಲ್ಪ ತಿಂತಿದ್ದೆ. ನೆಕ್ಸ್ಟ್ ಈ ಕೋವಿಡ್ ಬಂತು. ಕೋವಿಡ್ ಟೈಮಲ್ಲೂ ಅಷ್ಟೇನೆ ಮತ್ತೆ ಹಾಸ್ಟೆಲ್ ಇಂದ ಮನೆಗ್ ರಿಟರ್ನ್ ಆದೆ. ಅವಾಗ ಸ್ವಲ್ಪ ಇನ್ನೂ ಅಡಿಕ್ಷನ್ ಜಾಸ್ತಿ ಆಯ್ತು. ಅಂದ್ರೆ ಯಾವಾಗ್ಲೂ ತಿನ್ನೋದು, ಅಡಿಗೆ ಮಾಡ್ಬೇಕಾದ್ರೆ, ಏನಾದ್ರು ಮನೆನಲ್ಲಿ ಕೆಲಸ ಮಾಡ್ಬೇಕಾದ್ರೆ, ಪಾತ್ರೆ ತೊಳಿಬೇಕಾದ್ರೆ ಫುಲ್ ಒಂಥರ ಅಡಿಕ್ಷನ್. ಏನೋ ತಿಂತಾ ಇದ್ರೆ ಒಂಥರ ಆಕ್ಟಿವ್ ಆಗಿರ್ತಿದ್ವಿ, ಯಾವ್ದೇ ಲೇಸಿನೆಸ್ ಅನಿಸ್ತಿರ್ಲಿಲ್ಲ. ಏನೋ ತುಂಬಾ ಆಕ್ಟಿವ್ ಆಗಿದೆ, ಏನಾಗಲ್ಲ ಬಿಡು ಅಕ್ಕಿ ತಾನೇ, ಒಂದ್ ಸ್ವಲ್ಪ ಅನ್ನನೇ ಮಾಡ್ಕೊಂಡು ತಿಂತೀವಂತೆ, ಸ್ವಲ್ಪ ಅಕ್ಕಿ ತಿಂದ್ರೆ ಏನಾಗೋಗುತ್ತೆ, ಆ ರೀತಿ ಮೈಂಡ್ ಸೆಟ್. ಬಟ್ ತುಂಬಾ ಅಡಿಕ್ಷನ್ ಆಗೋಗಿತ್ತು ನನಗಂತೂ. ಅದಾದ್ಮೇಲೆ ಅದ್ರಿಂದ ಒಂದ್ ಸ್ವಲ್ಪ ಕಾನ್ಸ್ಟಿಪೇಷನ್ಸ್ ಈ ತರ ಅನ್ಸೋದು. ಬಟ್ ಏನು ಮೇಜರ್ ಎಫೆಕ್ಟ್ಸ್ ಆತರ ಏನ್ ಆಗಿರ್ಲಿಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಕೋವಿಡ್ ಎಲ್ಲ ಮುಗ್ದಾದ್ಮೇಲೆ ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಬಂದೆ. ಅವಾಗ ಸ್ವಲ್ಪ ಅನಿಸ್ತು, ನಾನು ಅಕ್ಕಿ ತಿಂದು ಏನೋ ತಪ್ಪು ಮಾಡ್ತಾ ಇದೀನಿ, ಏನೋ ನಂದು ದೇಹದಲ್ಲಿ ಏನಾದ್ರು ಚೇಂಜಸ್ ಆಗ್ಬೋದು, ಇದ್ರಿಂದ ತುಂಬಾ ಏನಾದ್ರು ಹೆಲ್ತ್ ಅಫೆಕ್ಟ್ ಆಗ್ಬೋದು ಅಂತ ಹೇಳ್ಬಿಟ್ಟು
ಅವಾಗ ಸ್ವಲ್ಪ ಅಕ್ಕಿ ತಿನ್ನೋದು ನಿಲ್ಸ್ಬೇಕು ಅಂತ ಹೇಳಿ ನನಗ್ ನಾನೇ ಅನ್ಕೊಂಡು ಒಂದ್ ಸ್ವಲ್ಪ ನಿಲ್ಸೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಒಂಥರ ರೆಸಲ್ಯೂಷನ್ ಅನ್ನೋ ತರ. ಓಕೆ ಈ ಬರ್ಡೇಗ್ ಬಿಟ್ಬಿಡೋಣ, ಇಲ್ಲ ನ್ಯೂ ಇಯರ್ ಇಂದ ಬಿಟ್ಬಿಡೋಣ. ಈ ರೀತಿ ಸ್ವಲ್ಪ ಒಂದಷ್ಟು 3 ತಿಂಗಳು ಬಿಟ್ಬಿಡೋದು, 6 ತಿಂಗಳು ಬಿಟ್ಬಿಡೋದು. ಈ ರೀತಿ ಮಾಡ್ತಿದ್ದೆ. ಬಟ್ ಕಂಪ್ಲೀಟ್ ಆಗಿ ನಾನು ಅಕ್ಕಿ ತಿನ್ನೋದನ್ನ ನಿಲ್ಸಿರ್ಲಿಲ್ಲ. ಮಧ್ಯ ತಿಂತಾ ಇರೋದು, ಒಂದ್ ಸ್ವಲ್ಪ ದಿವಸ ಬಿಡೋದು, ಸ್ವಲ್ಪ ದಿವಸ ತಿನ್ನೋದು. ಬಟ್ ಅದು ಹ್ಯಾಬಿಟ್ ಅನ್ನೋದು ಹೋಗ್ತಾನೆ ಇರ್ಲಿಲ್ಲ. ಎಷ್ಟು ಮಟ್ಟಿಗೆ ಅಕ್ಕಿನ ಹಚ್ಕೊಂಡಿದ್ದೆ ಅಂದ್ರೆ ಆ ಲೈಕ್ ಈಗ ಎಲ್ಲಾದ್ರೂ ಡಿಮಾರ್ಟ್‌ಗೆ ಹೋದಾಗ ಏನಾದ್ರು ಶಾಪಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಅಕ್ಕಿ ಎಲ್ಲ ಓಪನ್ ಆಗಿ ಇಟ್ಟಿರ್ತಾರೆ. ನಮ್ಗೆ ಎಷ್ಟು ಬೇಕು ಅಷ್ಟನ್ನ ಎತ್ಕೊಳ್ಳೋ ರೀತಿ. ಸೊ ಕೈಯಲ್ಲಿ ಎತ್ಕೊಬಿಡೋದು, ತಿನ್ಕೊಂಡ್ ಶಾಪಿಂಗ್ ಮಾಡೋದು. ಆ ರೀತಿ. ಆಮೇಲೆ ಏನಾದ್ರು ವರ್ಕ್ ಮಾಡ್ಬೇಕಾದ್ರೂ ಅಷ್ಟೇ ಕಂಪ್ನಿನಲ್ಲೆಲ್ಲ ಒಂದ್ ಸ್ವಲ್ಪ ಅಕ್ಕಿ ಇಟ್ಕೊಬಿಡೋದು, ತಿಂತಾ ಇರೋದು. ದವಡೆ ಹೊತ್ತಿಸ್ಕೊಬಿಟ್ರೆ ಯಾರಿಗೂ ಗೊತ್ತಾಗೋದಿಲ್ಲ ನಾವ್ ಅಕ್ಕಿ ತಿಂತಾ ಇದೀವಿ ಅಂತ. ಆ ರೀತಿ ಕಂಟಿನ್ಯೂಯಸ್ ಆಗಿ ತಿಂತಾನೆ ಇದ್ದೆ ನಾನು ಅಕ್ಕಿನ. ಮನೆನಲ್ಲೂ ಕೂಡ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿ ಅಕ್ಕಿ ತಿನ್ಬೇಡ ಕಾಮಾಲೆ ಬರುತ್ತೆ, ಜಾಂಡೀಸ್ ಬರುತ್ತೆ ಈ ರೀತಿ ಹೇಳೋರು. ಬಟ್ ಅದು ನಮ್ಗೆ ಅಷ್ಟೊಂದು ಅನ್ಕೊಂತಾನೆ ಇರ್ಲಿಲ್ಲ. ಬಿಡು ಏನಾಗಲ್ಲ ಸುಮ್ನೆ ಹೇಳ್ತಾರೆ ಅವರು, ಆ ರೀತಿ ಅನ್ಸೋದು. ನೆಕ್ಸ್ಟ್ ಆಮೇಲೆ ನನಗೆ ಸ್ವಲ್ಪ ಬೇಡ ಏನಾದ್ರು ಬಾಡಿನಲ್ಲಿ ಚೇಂಜಸ್ ಆಗ್ಬೋದು, ಬಿಟ್ಬಿಡೋಣ ಅಂತ ಹೇಳಿ ಸ್ವಲ್ಪ ಒಂದಷ್ಟು ದಿನ ರೆಸಲ್ಯೂಷನ್ ಅಂತ ಹೇಳಿ ಬಿಡೋದು, ಮತ್ತೆ ತಿನ್ನೋದು, ಹೀಗೆ ಮಾಡ್ತಾ ಇದ್ದೆ. ಹೀಗೆ ಇರ್ಬೇಕಾದ್ರೆ ಒಂದಿನ ಸಡನ್ ಆಗಿ ನನಗೆ ಹುಳ್ಕಲ್ ಸ್ಟಾರ್ಟ್ ಆಯ್ತು. ಯಾಕೆ ಹುಳ್ಕಲ್ ಆಯ್ತು ಅಂತ ಮಾತ್ರ ನನಗ್ ಗೊತ್ತಾಗ್ಲಿಲ್ಲ. ಕ್ಯಾವಿಟಿ ಅಂತೀವಿ. ಅದು ಸ್ಪೆಷಲಿ ಫಸ್ಟ್ ಒಂದ್ ಸೈಡ್ ದವಡೆ ಹಲ್ಲಿನಲ್ಲಿ ಕ್ಯಾವಿಟಿ ಆಯ್ತು. ಆ ಡಾಕ್ಟರ್ಗೆ ಹೋಗಿ ತೋರಿಸ್ದೆ. ಅದು ಮಾಮೂಲಿ ಅದು ಸಿಮೆಂಟ್ ಹಾಕಿ ಅದನ್ನೆಲ್ಲ ಪ್ಯಾಚ್ ಅಪ್ ಮಾಡಿದ್ರು. ಓಕೆ ಅಂತ ಸುಮ್ಮನಾದೆ. ನೆಕ್ಸ್ಟ್ ವಿತಿನ್ 1 ವೀಕ್ ಅಲ್ಲಿ ಇನ್ನೊಂದ್ ಕಡೆ ಕ್ಯಾವಿಟಿನೂ ಆಗಿತ್ತು. ಅದನ್ನ ಮತ್ತೆ ತೋರಿಸ್ದೆ. ಅದನ್ನು ಕೂಡ ಎಲ್ಲ ಫಿಲ್ ಅಪ್ ಮಾಡಿಸ್ದೆ. ಬಟ್ ನನಗೆ ಕ್ಯಾವಿಟಿ ಯಾಕಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಯೂಶುವಲ್ ಆಗಿ ನಾನು ಡೈಲಿ 2 ಟೈಮ್ಸ್ ಬ್ರಷ್ ಮಾಡೋದು ಎಲ್ಲ ಮಾಡ್ತಿದ್ದೆ. ಯಾವ್ದೇ ಚಾಕ್ಲೇಟ್ಸ್ ಆಗ್ಲಿ, ಸ್ವೀಟ್ಸ್ ಆಗ್ಲಿ ಅಷ್ಟು ನಾನು ತಿಂತಿರ್ಲಿಲ್ಲ. ಬಟ್ ಆಲ್ ಆಫ್ ಅ ಸಡನ್ ಆಗಿ ನನ್ಗೆ ಕ್ಯಾವಿಟಿ ಆಗಿತ್ತು. ಆಮೇಲೆ ನಾನು ಒಂದು ಆರ್ಟಿಕಲ್ ಸಡನ್ ಆಗಿ ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ ಅಲ್ಲಿ ಓದ್ದೆ. ಅಕ್ಕಿ ತಿನ್ನೋದ್ರಿಂದ ಈ ರೀತಿ ಕ್ಯಾವಿಟಿ ಆಗತ್ತೆ ಅಂತ ಹೇಳಿ. ಅದನ್ನ ಸ್ವಲ್ಪ ಡೆಪ್ತ್ ಆಗೆಲ್ಲ ಓದ್ದೆ. ಯಾಕಾಗತ್ತೆ ಕ್ಯಾವಿಟಿ? ಆ ಈ ಅಕ್ಕಿ ತಿನ್ನೋದ್ರಿಂದ ಏನೇನು ಬೇರೆ ಬೇರೆ ಅಫೆಕ್ಟ್ಸ್ ಆಗುತ್ತೆ ನಮ್ ಬಾಡಿನಲ್ಲಿ. ಆ ರೀತಿ ಎಲ್ಲಾ ತುಂಬಾ ಚೆನ್ನಾಗಿ ಅದ್ರಲ್ಲೆಲ್ಲ ತಿಳ್ಕೊಂಡೆ. ಅದಾದ್ಮೇಲೆ ಇದು ತಿನ್ನೋದ್ರಿಂದ ನನ್ಗೇನೋ ಬೇರೆ ಆಗ್ಬೋದು ಅಂತ ಹೇಳಿ ಅವಾಗ ಸ್ಟಾಪ್ ಮಾಡ್ದೆ. ಒಂದ್ ಸ್ವಲ್ಪ ಟೈಮ್ ತಗೊಂತು. ವಿತಿನ್ 1 ಮಂತ್ ಅಲ್ಲಿ ನಾನು ಸ್ವಲ್ಪ ನನಗೆ ಭಯ ಬಂದು ಹೆಲ್ತ್ ಮೇಲೆ ಕಾನ್ಶಿಯಸ್ ಜಾಸ್ತಿ ಆಗಿ 2023 ಅಕ್ಟೋಬರ್ ನಲ್ಲಿ ನಾನು ಅಕ್ಕಿ ತಿನ್ನೋದನ್ನ ಕಂಪ್ಲೀಟ್ ಆಗಿ ಬಿಟ್ಟೆ. ಯಾಕೆ ಇದನ್ನ ಅಕ್ಕಿ ತಿನ್ನೋದ್ರ ಬಗ್ಗೆ ಹೇಳ್ತಿದೀನಿ ಅಂದ್ರೆ ಆ ನನ್ಗೆ ಈ ಕ್ಯಾನ್ಸರ್ ಜರ್ನಿನಲ್ಲಿ ಯಾಕೆ ಕ್ಯಾನ್ಸರ್ ಬಂದಿರ್ಬೋದು ಅಂತ ತುಂಬಾ ಜನ ಪ್ರಶ್ನೆನೂ ಕೂಡ ಮಾಡ್ತಿದ್ರಿ. ನಿಮ್ಗೇನಾದ್ರೂ ಅನ್ಸುತ್ತಾ ಯಾಕೆ ಕ್ಯಾನ್ಸರ್ ಬಂದಿರ್ಬೋದು ನಿಮ್ಗೆ? ಏನಾದ್ರೂ ತಪ್ಪು ಮಾಡಿದೀರಾ? ಅಂದ್ರೆ ಲೈಫ್ ಸ್ಟೈಲ್ ಅಲ್ಲಿ ಏನಾದ್ರೂ ಕೆಲವರು ಏನಾದ್ರು ಪ್ರೋಸೆಸ್ ಫುಡ್ ತಿನ್ನೋದು, ಆ ಒಂಥರ ಸ್ಮೋಕ್ ಮಾಡಿರುವಂತ ಚಿಕನ್ನು ಇದೆಲ್ಲ ತಿನ್ನೋದ್ರಿಂದ, ಮತ್ತೆ ಸ್ಮೋಕಿಂಗು, ಆಲ್ಕೋಹಾಲ್ ಇದು ಕನ್ಸಂಪ್ಷನ್ ಮಾಡೋದ್ರಿಂದ ಕೂಡ ಕ್ಯಾನ್ಸರ್ ಬರುತ್ತೆ. ಬಟ್ ನಾವ್ ಅದೇನು ಮಾಡೋದಿಲ್ಲ. ನಿಮ್ಗೆ ಯಾಕೆ ಬಂತು? ಈ ರೀತಿ ಒಂದಷ್ಟು ಜನ ಕ್ವಶನ್ಸ್ ಕೇಳ್ತಿದ್ರು. ನಾನು ಕೂಡ ನನ್ ಸೆಲ್ಫ್ ಕ್ವಶನ್ ಮಾಡ್ಕೊಂಡೆ. ನನ್ನ ಲೈಫ್ ಸ್ಟೈಲ್ ಅಲ್ಲಿ ನಾನು ಏನಾದ್ರು ತಪ್ಪು ಮಾಡಿದೀನಾ? ಏನಾದ್ರು ಊಟ ತಿಂಡಿ ವಿಚಾರದಲ್ಲಿ ಏನಾದ್ರು ರಾಂಗ್ ಆಗಿ ಕನ್ಸಂಪ್ಷನ್ ಮಾಡಿದೀನ ಅಂತ. ಅವಾಗ ನನ್ಗನ್ಸಿದ್ದು ನಾನ್ ಮಾಡಿದ್ ಒಂದ್ ತಪ್ಪು. ಬಟ್ 1 ಇಯರ್ ಡಿಫ್ರೆನ್ಸ್ ಇದೆ. ನನ್ ಕ್ಯಾನ್ಸರ್ ಜರ್ನಿ ಸ್ಟಾರ್ಟ್ ಆಗೋದಕ್ಕೂ ಮತ್ತೆ ನಾನು ಅಕ್ಕಿ ತಿನ್ನೋದು ಬಿಟ್ಟಿರೋದಕ್ಕೂ 1 ಇಯರ್ ಡಿಫ್ರೆನ್ಸ್ ಇತ್ತು. ಬಟ್ ಅವಾಗ ನಾನು ಯೋಚನೆ ಮಾಡಿದಾಗ ಮೇ ಬಿ ನಾನು ಅಕ್ಕಿ ತಿಂದಿದ್ದೀನಿ. ಅದ್ರಿಂದ ನನ್ನ ಇಮ್ಯೂನ್ ಸಿಸ್ಟಮ್ ಅಫೆಕ್ಟ್ ಆಗಿದೆ. ಅದ್ರಿಂದ ಈ ರೀತಿ ಕ್ಯಾನ್ಸರ್ ಆಗಿರ್ಬೋದು. ಈ ರೀತಿ ಒಂದ್ ಸ್ವಲ್ಪ ನನಗೆ ಅನಿಸ್ತು. ಇನ್ನು ಈ ಒಂದು ಜರ್ನಿನಲ್ಲಿ ನಾನು ಒಬ್ಳು ಮಾತ್ರ ಅಲ್ಲ. ನಾನು ತುಂಬಾ ಜನ ಹೆಣ್ಮಕ್ಳ ಜೊತೆ ಮಾತಾಡ್ದೆ. ನೆನ್ನೆನೂ ಕೂಡ ಒಬ್ಳು ಯೂಟ್ಯೂಬ್ ಅಲ್ಲಿ ಪರಿಚಯ ಆದಂತ ಒಬ್ಳು ಮಹಿಳೆ. ಆಕೆ ಜೊತೆ ನಾನು ಮಾತಾಡ್ತಿದ್ದೆ. ಅವ್ರು ಮಾತಾಡ್ಬೇಕಾದ್ರೆ ಹೀಗೆ ಹೇಳಿದ್ರು. ನಂಗೂ ಸ್ವಲ್ಪ ಏನೋ ಲೈಫ್ ಅಲ್ಲಿ ಪ್ರಾಬ್ಲಮ್ಸ್ ಆಗಿ ಈ ರೀತಿ ಅಕ್ಕಿ ತಿನ್ನೋದು ಹ್ಯಾಬಿಟ್ ಆಗೋಗಿತ್ತು ನನಗೆ. ಅದ್ರಿಂದ ಹೊರಬರೋದಕ್ಕೆ ತುಂಬಾ ಕಷ್ಟಪಟ್ಟೆ. ಆ ರೀತಿ ತುಂಬಾ ಜನ ಹೆಣ್ಮಕ್ಳು ನಾನು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು ತುಂಬಾ ಕಡೆ ನೋಡಿದೀನಿ. ಹೆಣ್ಮಕ್ಳುಗಳೆಲ್ಲ ಮೆಸೇಜ್ ಮಾಡ್ತಿರ್ತಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ. ನಾನು ತುಂಬಾ ಅಕ್ಕಿ ತಿಂತಾ ಇದೀನಿ. ನನ್ ಕೈಲಿ ಕಂಟ್ರೋಲೇ ಮಾಡ್ಕೊಳ್ಳೋದಕ್ಕಾಗಲ್ಲ. ಈ ರೀತಿ ತುಂಬಾ ಜನ ಹೇಳ್ತಿರ್ತಾರೆ. ಯಾಕೆ ಈ ಅಕ್ಕಿನ ಅಷ್ಟೊಂದು ಅಡಿಕ್ಷನ್ ಆಗಿರುತ್ತೆ? ಇದನ್ನ ಮೆಡಿಕಲ್ ಟರ್ಮಿನಾಲಜಿನಲ್ಲಿ ಏನಂತಾರೆ? ಅದ್ರ ಬಗ್ಗೆ ನೋಡೋದಾದ್ರೆ ಇದನ್ನ ಮೆಡಿಕಲ್ ಟರ್ಮಿನಾಲಜಿನಲ್ಲಿ ಪೈಕಾ ಅಂತ ಕರೀತಾರೆ. ಅಂದ್ರೆ ತಿನ್ಬಾರ್ದ ವಸ್ತುಗಳನ್ನ ತಿನ್ಬೇಕು ಅನ್ಸೋದು. ಇದನ್ನ ಒಂಥರ ಸೈಕಲಾಜಿಕಲ್ ಡಿಸಾರ್ಡರ್ ಕೂಡ ಅಂತಾರೆ. ಒಂಥರ ಹೆಣ್ಮಕ್ಳು ಒಂಥರ ಹೆಂಗಂದ್ರೆ ಮನೆಯಲ್ಲೇ ಇದ್ದು ಇದ್ದು ಒಂಥರ ಖಿನ್ನತೆಗೊಳಗಾಗಿರ್ತಾರೆ. ಮಾನಸಿಕವಾಗಿ ಏನೋ ಒಂಥರ ಸ್ಟ್ರೆಸ್ಸು, ಆ ಏನೋ ಒಂಥರ ಮಾನಸಿಕವಾಗಿ ಒಂಥರ ತೊಂದ್ರೆ ಅನುಭವಿಸ್ತಿರ್ತಾರೆ. ಯಾರಿಗೂ ಕೂಡ ಹೇಳ್ಕೊಳ್ಳೋದಕ್ಕಾಗಲ್ಲ. ಈಗ ಕೆಲ್ಸ ಮಾಡ್ಲೇಬೇಕಾಗಿರುತ್ತೆ. ಫಿಸಿಕಲ್ ಆಗಿ ಮಾಡೋದಕ್ ಆಗ್ತಿರಲ್ಲ. ಅವಾಗ ಏನಾದ್ರು ತಿನ್ಬೇಕು ಅನಿಸ್ದಾಗ ಸಡನ್ ಆಗಿ ಆ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಒಂದು ದವಸ ಧಾನ್ಯ ಅಕ್ಕಿ ಅದ್ ಕೈಗೆ ಸಿಕ್ಬಿಡುತ್ತೆ. ಅವಾಗ ಅದನ್ನ ಅದು ಫ್ಲೇವರ್ ಕೂಡ ಹಂಗೆ ಅಟ್ರಾಕ್ಟ್ ಮಾಡುತ್ತೆ ಅವ್ರನ್ನ. ಆತರ ತಿನ್ನೋದಕ್ಕೆ ಒಂದು ಜರ್ನಿ ಸ್ಟಾರ್ಟ್ ಆಗೋಗುತ್ತೆ. ಇನ್ನು ನಾವು ಅಕ್ಕಿನ ಯಾಕೆ ತಿನ್ಬಾರ್ದು?
ಅದನ್ನ ಡೈಲಿ ರೆಗ್ಯುಲರ್ ಆಗಿ ರೈಸ್ ಮಾಡ್ಕೊಂಡೇ ತಿಂತೀವಂತೆ. ಹಾಗೆ ತಿನ್ನೋದ್ರಿಂದ ಏನಾಗುತ್ತೆ? ಬೇಯಿಸ್ದೆ ತಿನ್ನೋದ್ರಿಂದ ಏನಾಗುತ್ತೆ? ಅದನ್ನ ನೋಡ್ದಾಗ ಈ ಅಕ್ಕಿನಲ್ಲಿ ಬ್ಯಾಸಿಲಸ್ ಸಿರೋಸಿಸ್ ಅನ್ನುವಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಅದು ನಮ್ಮ ದೇಹವನ್ನ ಎಂಟರ್ ಆದಾಗ ನಮ್ಮ ಜೀರ್ಣಕ್ರಿಯೆಯನ್ನ ಹಾಳು ಮಾಡುತ್ತೆ. ಮತ್ತೆ ಅದರಲ್ಲಿ ಲ್ಯಾಟಿನ್ ಅನ್ನುವಂತ ಒಂದು ಪ್ರೋಟೀನ್ ಇರುತ್ತೆ. ಆ ಪ್ರೋಟೀನ್ ಏನಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಪೋಷಕಾಂಶಗಳನ್ನ ನಮ್ಮ ದೇಹ ಹೀರ್ಕೊಳ್ದೇ ಇರುವಂತ ಒಂದು ವಿರೋಧಿಯಾಗಿ ವರ್ಕ್ ಮಾಡುತ್ತೆ. ಈಗ ನಾವು ಬೇಯಿಸ್ದೇ ಇರುವಂತ ಅಕ್ಕಿನ ತಿಂದಾಗ ತುಂಬಾ ರಾ ರೈಸ್ ತುಂಬಾ ಗಟ್ಟಿ ಇರುತ್ತೆ. ಅದನ್ನ ಕಡ್ದಾಗ ನಮ್ಮ ದವಡೆ ಮೂಳೆಗಳು, ನಮ್ಮ ಹಲ್ಲಿನ ಮೂಳೆಗಳು ಏನಿರುತ್ತೆ, ಅದು ಗಮ್ಸ್ ಅಂತ ಹೇಳ್ತಾರೆ. ಆ ಗಮ್ಸ್ ಎಲ್ಲ ತುಂಬಾ ಲೂಸ್ ಆಗೋದಕ್ ಸ್ಟಾರ್ಟ್ ಆಗುತ್ತೆ. ಹಲ್ಲುಗಳು ಒಂಥರ ಸೀಲ್ ಬಿಡೋದಕ್ ಸ್ಟಾರ್ಟ್ ಆಗುತ್ತೆ. ಅದ್ರಿಂದ ಕ್ಯಾವಿಟೀಸ್ ಇರ್ಬೋದು, ಇಲ್ಲ ಬೇಗ ಹಲ್ಲುದ್ರೋದು, ಒಂಥರ ಹಲ್ಲಿಗೆ ಸಂಬಂಧಿಸಿದಂತ ಒಂದಷ್ಟು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಅದನ್ನ ತಿಂದಾದ್ಮೇಲೆ ತುಂಬಾ ಮೇನ್ ಆಗಿ ಅಫೆಕ್ಟ್ ಮಾಡೋದಂದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್. ಏನಾಗುತ್ತೆ, ತುಂಬಾ ಜನಕ್ಕೆ ಅಪೆಂಡಿಕ್ಸ್ ಆಗುತ್ತೆ. ತುಂಬಾ ಜನ ಹೇಳ್ತಿರ್ತಾರೆ ಜಾಂಡಿಸ್ ಆಗಿದೆ, ಅಪೆಂಡಿಕ್ಸ್ ಆಗಿದೆ. ಅಕ್ಕಿ ತಿನ್ನೋದ್ರಿಂದ ದೊಡ್ಡವರೆಲ್ಲ ಹೇಳ್ತಿರ್ತಾರೆ ಕಾಮಾಲೆ ರೋಗ ಬರುತ್ತೆ ಅಂತ. ಈ ರೀತಿ ಒಂದಷ್ಟು ಪ್ರಾಬ್ಲಮ್ಸ್ ಆಗುತ್ತೆ. ನಮ್ಮ ಕಾನ್ಸ್ಟಿಪೇಷನ್ಸ್, ಡೈಜೆಸ್ಟಿವ್ ಸಿಸ್ಟಮ್ ತುಂಬಾ ಸ್ಲೋ ಆಗುತ್ತೆ. ಡೈಜೆಷನ್ ತುಂಬಾ ಕಡಿಮೆ ಆಗಿ ಕಾನ್ಸ್ಟಿಪೇಷನ್ಸ್ 3-4 ಡೇಸ್ ಒಂದ್ಸಲ ಆಗೋದು. ಮತ್ತೆ ಕರಳು ಸಂಬಂಧಿಸಿದಂತ ಒಂದಷ್ಟು ಕಾಯಿಲೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಆ ಇಟ್ ಮುಂದುವರೆದಂತೆ ಅದು ಇಟ್ ಕ್ಯಾನ್ ಬಿ ಅ ಕ್ಯಾನ್ಸರ್. ಯಾಕಂದ್ರೆ ನಾವು ಪ್ರೊಸೆಸ್ಡ್ ಫುಡ್ ತಿಂದಾಗ ಏನಾಗುತ್ತೆ, ನಮ್ಮ ಸ್ಟೊಮಕ್ ಮೇಲೆ ಹೇಗೆ ಅಫೆಕ್ಟ್ ಮಾಡುತ್ತೋ ಅದೇ ರೀತಿ ಈ ತರ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತಲ್ವಾ, ಅದು ನಮ್ಮ ಹೊಟ್ಟೆನ ಹಾಳು ಮಾಡುತ್ತೆ. ಅದ್ರಿಂದನೂ ಕೂಡ ಇಟ್ ಕ್ಯಾನ್ ಲೀಡ್ ಕೋಲನ್ ಕ್ಯಾನ್ಸರ್, ಕರಳಿನ ಕ್ಯಾನ್ಸರ್ ಅಂತ ಕರೀತಾರೆ. ಆ ರೀತಿ ಒಂದಷ್ಟು ಪ್ರಾಬ್ಲಮ್ಸ್ ಕೂಡ ಆಗ್ಬೋದು. ಇದೆಲ್ಲ ಕೂಡ ಅಕ್ಕಿ ತಿನ್ನೋದ್ರಿಂದ ಆಗುವಂತದ್ದು. ಮತ್ತೆ ಇನ್ನು ಮುಖ್ಯವಾಗಿ ಹೆಣ್ಮಕ್ಳಲ್ಲಿ ಬಿಳಿ ಮುಟ್ಟು ಅಂತ ಕರೀತಾರೆ, ವೈಟ್ ಡಿಸ್ಚಾರ್ಜ್. ಅದು ಕೂಡ ಅದು ಏನಾದ್ರೂ ನಮ್ ದೇಹದಲ್ಲಿ ಆಗ್ತಿದೆ ಅಂದ್ರೆ ನಮ್ಮ ದೇಹ ಬಲಹೀನ ಆಗ್ತಿದೆ. ಮತ್ತೆ ನಮ್ ದೇಹದಲ್ಲಿ ಪೌಷ್ಟಿಕಾಂಶಗಳು ಹೀರಿಕೆ ಅನ್ನೋದು, ನಮ್ ದೇಹ ಹೀರ್ಕೊಳ್ಳೋದು ಏನಿರುತ್ತೆ ಅದು ಕಡಿಮೆ ಆಗಿದೆ. ಮತ್ತೆ ಅದರಿಂದ ಏನಾಗುತ್ತೆ, ನಮ್ ದೇಹದಲ್ಲಿ ಐರನ್ ಡಿಫಿಷಿಯನ್ಸಿ ಆಗುತ್ತೆ, ಹಿಮೋಗ್ಲೋಬಿನ್ ಕೊರತೆ ಆಗುತ್ತೆ, ರಕ್ತಹೀನತೆ ಅಂತ ಹೇಳ್ತಾರೆ. ಅದೆಲ್ಲ ಕೂಡ ಈ ಅಕ್ಕಿ ತಿನ್ನೋದ್ರಿಂದ ಆಗುತ್ತೆ. ನಮ್ ದೇಹಕ್ಕೆ ಬೇಕಾಗಿರುವಂತ ಎಲೆಕ್ಟ್ರೋಲೈಟ್ಸ್, ಪೊಟ್ಯಾಷಿಯಂ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಜಿಂಕ್, ಇದ್ಯಾವುದು ಕೂಡ ನಮ್ ದೇಹಕ್ಕೆ ಸಿಗೋದಿಲ್ಲ. ಇದ್ರಿಂದ ತುಂಬಾ ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ. ಯಾರಾದ್ರೂ ಅಪೆಂಡಿಕ್ಸ್ ಇರೋರು ಏನಾದ್ರು ಇದನ್ನ ಅಕ್ಕಿ ತಿನ್ನೋ ಅಭ್ಯಾಸ ಇದ್ಬಿಟ್ರೆ ತುಂಬಾ ಪ್ರಾಬ್ಲಮ್ಸ್, ತುಂಬಾ ತುಂಬಾ ಪೇನ್ ಪಡ್ಬೇಕಾಗತ್ತೆ. ಇದೆಲ್ಲ ಕೂಡ ಅಕ್ಕಿ ತಿನ್ನೋದ್ರಿಂದ ಆಗತ್ತೆ. ಮತ್ತೆ ಇನ್ನು ಕೆಲವೊಂದಷ್ಟು ಜನ ಸ್ಪೆಷಲಿ ಹೆಣ್ಮಕ್ಳು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅಕ್ಕಿ ತಿನ್ನೋ ಹ್ಯಾಬಿಟ್ ಮಾಡ್ಕೊಬಿಟ್ಟಿರ್ತಾರೆ. ಏನಾದ್ರೂ ತಿನ್ಬೇಕು ತಿನ್ಬೇಕು ಅನಿಸ್ತಾ ಇರುತ್ತೆ ಆ ಟೈಮ್ ಅಲ್ಲಿ. ಅವಾಗ ಸುಮ್ನೆ ಹೀಗೆ ಅಕ್ಕಿ ತಿನ್ನೋ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಅದ್ರಿಂದ ತುಂಬಾ ಅಫೆಕ್ಟ್ ಆಗುತ್ತೆ. ನಾರ್ಮಲ್ ಒಬ್ಳು ಮಹಿಳೆಗೆ ಅಫೆಕ್ಟ್ ಆಗೋದಕ್ಕೂ ಒಬ್ಬ ಪ್ರೆಗ್ನೆಂಟ್ ಮಹಿಳೆಗೆ ಅಫೆಕ್ಟ್ ಆಗೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಮಗು ಇರುತ್ತೆ ಜೊತೆನಲ್ಲಿ, ಮಗುವಿನ ಬೆಳವಣಿಗೆಯಲ್ಲಿ ಕುಂಠಿತ ಆಗುತ್ತೆ, ಅವ್ರ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆ ಆಗುತ್ತೆ, ಡೆಲಿವರಿ ಟೈಮ್ಸ್ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ. ಈ ರೀತಿ ಎಲ್ಲಾ ಸಮಸ್ಯೆಗಳು ಕೂಡ ಅಕ್ಕಿ ತಿನ್ನೋದ್ರಿಂದ ಬರುತ್ತೆ. ನಾವು ಅಕ್ಕಿನ ಬೇಯಿಸಿದಾಗ ಅದ್ರಲ್ಲಿರುವಂತ ಈ ಪ್ರೋಟೀನ್ ಏನಿರುತ್ತೆ, ಮತ್ತೆ ಆ ಬ್ಯಾಕ್ಟೀರಿಯಾ ಏನಿರುತ್ತೆ, ಅದೆಲ್ಲವೂ ಕೂಡ ನಾಶ ಆಗಿ ನಮ್ಮ ದೇಹಕ್ಕೆ ಏನ್ ಬೇಕು ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಬೇಯಿಸಿದಾಗ ಅಕ್ಕಿನ, ನಮ್ಮ ದೇಹಕ್ಕೆ ಯಾವ್ಯಾವ ನ್ಯೂಟ್ರಿಷಿಯನ್ಸ್ ಬೇಕು ಅದೆಲ್ಲ ಬಿಡುಗಡೆ ಆಗಿ ಅದು ನಮ್ಮ ದೇಹನ ಸೇರುತ್ತೆ. ಅದ್ ಬಿಟ್ಟು ನಾವು ಡೈರೆಕ್ಟ್ ಆಗಿ ರಾ ರೈಸ್ ತಿಂದಾಗ ಯಾವುದೇ ರೀತಿ ಪ್ರೋಟೀನು ಸಿಗೋದಿಲ್ಲ. ಆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ ನಮ್ಮ ಸ್ಟೊಮಕ್ ಹಾಳಾಗುತ್ತೆ. ಅಕ್ಕಿ ತಿನ್ನೋದನ್ನ ಹೇಗ್ ನಿಲ್ಸೋದು? ತುಂಬಾ ಜನ ತಿಂತಿರ್ತಾರೆ, ನಮ್ಮ ಅಮ್ಮ ತಿಂತಿರ್ತಾರೆ, ನಮ್ಮ ಅಕ್ಕ ತಿಂತಿರ್ತಾರೆ. ಅವ್ರಿಗೆಲ್ಲ ಹೇಗ್ ಹೇಳೋದು? ಫಸ್ಟ್ ಅಕ್ಕಿ ತಿನ್ನೋದನ್ನ ನಾವು ಐಡೆಂಟಿಫೈ ಮಾಡ್ಬೇಕು. ಅವ್ರಿಗೆ ಹೇಳ್ಬೇಕು ಅಕ್ಕಿ ತಿನ್ನೋದ್ರಿಂದ ಈ ರೀತಿ ಪ್ರಾಬ್ಲಮ್ಸ್ ಆಗತ್ತೆ, ತಿನ್ಬೇಡಿ, ನಿಮ್ ಆರೋಗ್ಯ ಹಾಳಾಗತ್ತೆ ಅಂತ. ಮತ್ತೆ ಇನ್ನು ಮುಂದುವರೆದಂತೆ ಅಷ್ಟು ಈಸಿಯಾಗಿ ಅಕ್ಕಿ ತಿನ್ನೋದನ್ನ ಬಿಡೋದಕ್ಕಾಗಲ್ಲ. ಆ ಕ್ಷಣದಲ್ಲಿ ಹೇಳ್ದಾಗ ಓಕೆ, ಒಂದು 2 ಮಂತ್ಸ್ 3 ಮಂತ್ಸ್ ಬಿಟ್ಟಿರ್ತೀವಿ. ಬಟ್ ಹೆಣ್ಮಕ್ಳು ನಾವು ರೆಗ್ಯುಲರ್ ಆಗಿ ಅಕ್ಕಿನ ಯೂಸ್ ಮಾಡೋದ್ರಿಂದ ಅದನ್ನ ತೊಳೆಯುವಾಗ್ಲೋ ಇಲ್ಲ ಅದನ್ನ ಏನೋ ಒಂದು ಅಕ್ಕಿಲಿ ಅಡ್ಗೆ ಮಾಡುವಾಗ್ಲೋ ಅದನ್ನ ನಮ್ಗೆ ಗೊತ್ತಿಲ್ದಂಗೆ ನಾವೇ ಓಕೆ ಒಂದ್ 2 ಕಾಳು ತಿಂದ್ರೆ ಏನಾಗಲ್ಲ ಅಂತ ತಿನ್ನೋದಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಸೊ ನಾವ್ ಏನ್ ಮಾಡ್ಬೇಕಂದ್ರೆ ಅಕ್ಕಿ ತಿಂತಿದೀವಿ ಬಿಡ್ಬೇಕು ಅಂತ ಒಂದು ದೃಢ ನಿರ್ಧಾರ ಮಾಡ್ಬೇಕು. ಮತ್ತೆ ಹೊರಗಡೆ ಸ್ವಲ್ಪ ಹೇಳ್ಕೋಬೇಕು. ಮನೇಲಿ ಯಾರಾದ್ರೂ ಇದ್ರೆ ನಾನು ಈ ತರ ಅಕ್ಕಿ ತಿಂತಿದೀನಿ, ನಾನು ಹಾಸ್ಪಿಟಲ್ ನಲ್ಲಿ ತೋರ್ಸ್ಬೇಕಂತ. ಏನದು ಅಷ್ಟೊಂದು ಕಾಸ್ಟ್ಲಿನೂ ಅಲ್ಲ. ನಿಯರ್ ಅಲ್ಲಿ ಯಾವ್ದಾದ್ರು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇದ್ರೆ ಅಲ್ಲಿ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬಿಟ್ಟು ನಾನು ಈ ತರ ಅಕ್ಕಿ ತಿನ್ನೋ ಹ್ಯಾಬಿಟ್ಸ್ ಇದೆ, ಇದರಿಂದ ನನಗೆ ಬಾಡಿನಲ್ಲಿ ತುಂಬಾ ಚೇಂಜಸ್ ಆಗ್ತಿದೆ ಅಂತ ಹೇಳಿದ್ರೆ ಅವ್ರು ಒಂದು ಬ್ಲಡ್ ಟೆಸ್ಟ್ ಮಾಡ್ಬಿಟ್ಟು ನಿಮ್ಮ ಹಿಮೋಗ್ಲೋಬಿನ್ ಇರ್ಬೋದು, ಪೊಟ್ಯಾಷಿಯಮ್ಸ್ ಇರ್ಬೋದು, ಇಲ್ಲ ಜಿಂಕು, ಕ್ಯಾಲ್ಸಿಯಂ, ಇವೆಲ್ಲವನ್ನು ಅವ್ರು ಚೆಕ್ ಮಾಡ್ತಾರೆ. ನಮ್ ಬ್ಲಡ್ ಅಲ್ಲೆಲ್ಲ ಕರೆಕ್ಟ್ ಆಗಿದ್ಯಾ, ಏನಾದ್ರೂ ವೀಕ್ ಆಗಿದ್ಯಾ ನಮ್ ಬಾಡಿ, ಅದನ್ನೆಲ್ಲ ಕೂಡ ಚೆಕ್ ಮಾಡ್ಬಿಟ್ಟು ಅಕ್ಕಿ ತಿನ್ನೋದನ್ನ ನಿಲ್ಸೋದಕ್ಕೆ ಒಂದಷ್ಟು ಟ್ಯಾಬ್ಲೆಟ್ಸ್ ನ ಕೊಡ್ತಾರೆ. ಒಂದು ಆಲ್ಮೋಸ್ಟ್ 1 ತಿಂಗಳು 2 ತಿಂಗಳು ಆ ಟ್ಯಾಬ್ಲೆಟ್ಸ್ ನ ರೆಗ್ಯುಲರ್ ಆಗಿ 1 or 2 ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಅದನ್ನ ತಗೊಂಡು ಅದ್ರ ಜೊತೆಗೆ ನಮ್ಮ ಬಾಡಿನಲ್ಲಿ ವಿಟಮಿನ್ಸ್ ಎನ್ರಿಚ್ ಆಗೋ ರೀತಿ, ಅಂದ್ರೆ ನಮ್ಮ ಬಾಡಿ ಏನೀಗ ವೀಕ್ ಆಗಿರುತ್ತೆ
ಅದು ಮತ್ತೆ ರಿಕವರ್ ಆಗೋದಕ್ಕೆ ಒಂದಷ್ಟು ಟ್ಯಾಬ್ಲೆಟ್ಸ್ ಗಳನ್ನ ಕೊಡ್ತಾರೆ. ಅದನ್ನ ತಗೊಂಡ್ರೆ ನಮ್ಗೆ ಮತ್ತೆ ಅಕ್ಕಿ ತಿನ್ಬೇಕು ಅಂತ ಅನ್ಸೋದಿಲ್ಲ. ನನಗೆ ಒಬ್ಬಾಕೆ ಹೇಳ್ತಿದ್ಲು, ನಾನು ಈ ರೀತಿ ಗವರ್ಮೆಂಟ್ ಹಾಸ್ಪಿಟಲ್‌ಗೆ ಹೋಗಿ ನಾನು ಡಾಕ್ಟರ್‌ನ ಕನ್ಸಲ್ಟ್ ಮಾಡಿ ಹೇಳ್ದೆ, ಈ ರೀತಿ ಅಕ್ಕಿ ತಿಂತಾ ಇದೀನಿ ನಾನು. ಏನ್ ಮಾಡೋದು ಅಂತ. ಅವ್ರಿಗೆ ಅವಾಗ ಹೇಳಿದ್ರಂತೆ ಡಾಕ್ಟರ್, "ಈ ಟ್ಯಾಬ್ಲೆಟ್ಸ್‌ನ ತಗೋ. ವಿತಿನ್ 1 ಆರ್ 2 ಮಂತ್ಸ್ ಅಲ್ಲಿ ನೀನ್ ಬಿಡ್ತೀಯಾ" ಅಂತ. ಅವ್ರ ಟ್ಯಾಬ್ಲೆಟ್ಸ್‌ನ ತಗೊಂಡು ಒಂದು 2 ಡೇಸ್ ಅಲ್ಲಿ ಅಕ್ಕಿ ತಿನ್ಬೇಕು ಅನ್ಸ್ಲೇ ಇಲ್ವಂತೆ. ಅಂದ್ರೆ ವಾಮಿಟಿಂಗ್ ಸೆನ್ಸೇಷನ್ ಅಕ್ಕಿನ ನೋಡಿದ್ರೆ, ಅಯ್ಯೋ ಬೇಡಪ್ಪ ನಾನು ಅಕ್ಕಿ ತಿನ್ನಲ್ಲ ಆ ರೀತಿ ಅನ್ಸುತ್ತೆ. ಮತ್ತೆ ನಾವು ನಮ್ಮ ಹೆಲ್ತ್ ಕಾನ್ಶಿಯಸ್ ಆಗಿರ್ಬೇಕು ತುಂಬಾ. ಅಕ್ಕಿ ತಿಂದ್ರೆ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ, ಅಪೆಂಡಿಕ್ಸ್ ಆಗುತ್ತೆ, ಇಲ್ಲ ನಮ್ಮ ಹೊಟ್ಟೆನಲ್ಲಿ ಏನೇನೋ ಪ್ರಾಬ್ಲಮ್ಸ್ ಆಗುತ್ತೆ, ನಮ್ಮ ದೇಹ ದುರ್ಬಲಗೊಳ್ಳುತ್ತೆ ಅಂತ. ಆ ರೀತಿ ಒಂದು ಅವೇರ್‌ನೆಸ್ ಇದ್ರೆ ಅಕ್ಕಿ ತಿನ್ನೋದನ್ನ ಖಂಡಿತ ಬಿಡ್ತೀವಿ. ಯಾರೂ ಕೂಡ ಅಕ್ಕಿನ ತಿನ್ಬೇಡಿ. ಅಕಸ್ಮಾತ್ ಈಗ ನಮ್ಮ ಮನೆಗಳಲ್ಲಿ ಗಂಡು ಮಕ್ಳು ಇಲ್ಲ ಯಾರಾದ್ರೂ ಕುಡಿತಿದ್ದಾರೆ ಅಂದ್ರೆ ಅದು ಗೊತ್ತಾಗೋಗುತ್ತೆ ಆ ಸ್ಮೆಲ್ ಅಲ್ಲೋ ಏನ್ಸಲ್ಲೋ. ಬಟ್ ಹೆಣ್ಮಕ್ಳು ಅಡ್ಗೆ ಮನೇಲಿ ನಡೆಯುವಂತ ಕೆಲಸ ಇದು. ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಸೊ ಯಾರಾದ್ರೂ ನಿಮ್ಮ ಅಕ್ಕ ತಂಗಿರಾಗಿರ್ಬೋದು, ನಿಮ್ ಮನೆಯಲ್ಲಿ ಯಾರಾದ್ರೂ ಅಕ್ಕಿ ತಿಂತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಗೊತ್ತಾದ ತಕ್ಷಣ ಅವ್ರನ್ನ ಹಾಸ್ಪಿಟಲ್ ಕರ್ಕೊ ಹೋಗಿ ಜಸ್ಟ್ ಡಾಕ್ಟರ್ ಜೊತೆ ಒಂದು ಕಾನ್ವರ್ಸೇಷನ್ ನ ಮಾಡ್ಸಿ, ಅವ್ರಿಗೆ ಟ್ಯಾಬ್ಲೆಟ್ಸ್ ನ ಕೊಡ್ಸಿ. ನಾವು ಯೂಟ್ಯೂಬ್ ಅಲ್ಲಿ ನಾನು ಯಾವ್ದೇ ರೀತಿ ಡಾಕ್ಟರ್ ಅಂತೂ ಅಲ್ಲ, ಈ ಟ್ಯಾಬ್ಲೆಟ್ಸ್ ತಗೊಂಡ್ರೆ ನೀವು ಅಕ್ಕಿ ತಿನ್ನೋದ್ ನಿಲ್ಸ್ಬಿಡ್ತೀರಾ ಅಂತ ಡೈರೆಕ್ಟ್ ಆಗಿ ಹೇಳೋದಕ್ಕೆ. ಯಾರು ಕೂಡ ಆ ರೀತಿ ಡೈರೆಕ್ಟ್ ಆಗಿ ನೀವೇ ಟ್ಯಾಬ್ಲೆಟ್ಸ್ ನ ತಗೋಬೇಡಿ. ನಿಮ್ಮ ಬಾಡಿ ಕಂಡೀಷನ್ ಹೇಗಿದೆ ಅದನ್ನ ಚೆಕ್ ಮಾಡಿಸ್ಬಿಟ್ಟು ಅದಕ್ಕೆ ತಕ್ಕನಂತೆ ಆ ಡೋಸೇಜ್ ನೆಲ್ಲ ಅಡ್ಜಸ್ಟ್ ಮಾಡಿ ಡಾಕ್ಟರ್ಸ್ ಟ್ಯಾಬ್ಲೆಟ್ಸ್ ನ ಕೊಡ್ತಾರೆ. ಅದನ್ನ ತಗೊಳ್ಳಿ. ಡೈರೆಕ್ಟ್ ಆಗಿ ಯಾರೋ ಅಲ್ಲೇ ಹೇಳಿದ್ರು ಗೂಗಲ್ ಸರ್ಚ್ ಮಾಡದೆ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಅಕ್ಕಿ ತಿನ್ನೋದ್ ನಿಲ್ಸ್ಬಿಡ್ತೀವಂತೆ, ಆ ರೀತಿ ಯಾರು ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಹಾಸ್ಪಿಟಲ್‌ಗೆ ಹೋಗಿ ಡಾಕ್ಟರ್‌ನ ಕನ್ಸಲ್ಟ್ ಮಾಡಿ ಅದಾದ್ಮೇಲೆ ಟ್ಯಾಬ್ಲೆಟ್ಸ್ ನ ತಗೊಳ್ಳಿ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋನ ನೋಡಿ ಯಾರಾದ್ರೂ ಅಕ್ಕಿ ತಿನ್ನೋದನ್ನ ನಿಲ್ಸಿದ್ರೆ ನಾನಂತೂ ತುಂಬಾ ಖುಷಿ ಪಡ್ತೀನಿ. ನಾನಂತೂ ಧನ್ಯೋಸ್ಮಿ ಈ ವಿಡಿಯೋ ಮಾಡಿದ್ದಕ್ಕೆ. ಹಾ, ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಇನ್ನೂ ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ ನನ್ನ ಒಂದು ಚಾನಲ್ ಅನ್ನ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.